ಹೊಳೆನರಸೀಪುರ ತಾಲೂಕಿನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ರಾಜಣ್ಣ ಅವರು ಶನಿವಾರ 4 ಸಂತ್ರಸ್ತ ವ್ಯಕ್ತಿಗಳಿಗೆ ಪರಿಹಾರ ಚೆಕ್ ವಿತರಿಸಿ ತೆರಳಿದ್ದಾರೆ. ಆದರೆ ತಾಲೂಕಿನಲ್ಲಿ ಶಂಕಿತ ಡೆಂಗಿ ಜ್ವರಕ್ಕೆ 4 ಮಕ್ಕಳು ಸೇರಿದಂತೆ 5 ಜನರು ಬಲಿಯಾಗಿದ್ದರೂ ಮಕ್ಕಳನ್ನು ಕಳೆದುಕೊಂಡ ಕುಟುಂಬಕ್ಕೆ ಸಾಂತ್ವನದ ಮಾತುಗಳನ್ನಾಡದ ಸಚಿವರು ತೆರಳಿದ್ದು ಎಷ್ಟು ಸರಿ ಎಂದು ಪ್ರಶ್ನಿಸಿರುವ ಪ್ರಜ್ಞಾವಂತರು, ಜನತೆ ತತ್ತರಿಸಿರುವ ಕಾಲದಲ್ಲಿ ರಾಜಕಾರಣ ಮಾಡಬಾರದು ಎಂಬ ಸಚಿವ ರಾಜಣ್ಣನವರ ಹೇಳಿಕೆ ಹಾಗೂ ತಾಲೂಕಿನಲ್ಲಿ ಅವರ ನಡವಳಿಕೆಯು ಕೀಳುಮಟ್ಟದ ರಾಜಣ್ಣಕ್ಕೆ ಸಾಕ್ಷಿಯಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಾಲೂಕಿನ ಶಂಕಿತ ಡೆಂಗಿ ಜ್ವರಕ್ಕೆ 4 ಮಕ್ಕಳು ಸೇರಿದಂತೆ 5 ಸಾವನ್ನಪ್ಪಿದ ಕುಟುಂಬ ಸದಸ್ಯರ ಭೇಟಿ ಮಾಡದೇ ಇದ್ದದ್ದು ಹಾಗೂ ಗುರುವಾರ ಮತ್ತು ಶುಕ್ರವಾರ ರಾತ್ರಿ ಅಂಕವಳ್ಳಿ ಕೊಪ್ಪಲು ಹಾಗೂ ಮಾರಗೋಡನಹಳ್ಳಿಯಲ್ಲಿ ಮನೆಗಳು ಕುಸಿದಿದ್ದರೂ ಶನಿವಾರ ತಾಲೂಕಿಗೆ ಆಗಮಿಸಿದ ಸಚಿವರು ಹಳ್ಳಿಗಳಿಗೆ ತೆರಳಿ ಸಂತ್ರಸ್ತರಿಗೆ ಪರಿಹಾರ ಅಥವಾ ಸ್ಥಳಕ್ಕೆ ಭೇಟಿ ನೀಡದೆ ತೆರಳಿದ್ದು ಆಕ್ರೋಶಕ್ಕೆ ಕಾರಣವಾಗಿದೆ. ತಾಲೂಕು ಕಸಬಾ ಹೋಬಳಿ ಅಂಕವಳ್ಳಿ ಕೊಪ್ಪಲಿನಲ್ಲಿ ಜುಲೈ 18ರ ಗುರುವಾರ ರಾತ್ರಿ ಕಾಳಮ್ಮ ಕೋಂ ದೊಡ್ಡೇಗೌಡ ಎಂಬುವರ ಮನೆ ಗೋಡೆ ಕುಸಿದಿದೆ. ಮನೆಯಲ್ಲಿ ಬಾಣಂತನಕ್ಕೆ ಬಂದಿರುವ ಮಗಳು ಹಾಗೂ ಪುಟ್ಟ ಕಂದಮ್ಮ ಇದ್ದರೂ ಅದೃಷ್ಟವಶಾತ್ ಯಾವುದೇ ದುರ್ಘಟನೆ ನಡೆದಿಲ್ಲ. ಆದರೆ ಕುಟುಂಬ ಸದಸ್ಯರು ಬೀದಿಗೆ ಬಿದ್ದಿದೆ. ಮಾರಗೋಡನಹಳ್ಳಿ ಗ್ರಾಮದಲ್ಲಿ ಜುಲೈ 19ರ ಶುಕ್ರವಾರ ರಾತ್ರಿ ಮೈಲಾರಿ ನಿಂಗೇಗೌಡ ಕುಟುಂಬ ಸದಸ್ಯರು ಮಲಗಿದ್ದಾಗ ಗೋಡೆ ಕುಸಿದಿದೆ. ಮನೆಯಲ್ಲಿ 4 ಜನರಿದ್ದು ಅದೃಷ್ಟವಶಾತ್ ಯಾವುದೇ ದುರ್ಘಟನೆ ನಡೆದಿಲ್ಲ. ಆದರೆ ಕುಟುಂಬ ಬೀದಿಗೆ ಬಿದ್ದಿದೆ. ತಾಲೂಕಿನ ಹಳ್ಳಿ ಮೈಸೂರು ಹೋಬಳಿಯ ಓಡನಹಳ್ಳಿಯಲ್ಲಿ ಜುಲೈ 22ರ ಮುಂಜಾನೆ ಪುಟ್ಟಮ್ಮ ತಿಮ್ಮಯ್ಯ ಕುಟುಂಬ ಸದಸ್ಯರು ಮಲಗಿದ್ದಾಗ ಗೋಡೆ ಕುಸಿದಿದೆ. ಮನೆಯಲ್ಲಿ ಮಕ್ಕಳು ಸೇರಿ 5 ಜನರಿದ್ದು ಅದೃಷ್ಟವಶಾತ್ ಯಾವುದೇ ದುರ್ಘಟನೆ ನಡೆದಿಲ್ಲ. ಆದರೆ ಕುಟುಂಬ ಬೀದಿಗೆ ಬಿದ್ದಿದೆ. ತಾಲೂಕಿನ ಅಂಕವಳ್ಳಿ ಕೊಪ್ಪಲು ಮಾರಗೋಡನಹಳ್ಳಿ ಹಾಗೂ ಓಡನಹಳ್ಳಿಯಲ್ಲಿ ಬಿಡುವು ನೀಡದೆ ಸುರಿಯುತ್ತಿರುವ ಮಳೆಗೆ ಮನೆಗಳ ಗೋಡೆಗಳು ಉರುಳಿ ಬಿದ್ದಿದೆ. ಯಾವುದೇ ದುರ್ಘಟನೆ ನಡೆಯದೇ ಇದ್ದರೂ 3 ಕುಟುಂಬಗಳು ಬೀದಿಗೆ ಬಿದ್ದಿದ್ದರೂ ಸಂಕಷ್ಟಕ್ಕೆ ಸಿಲುಕಿದ ರೈತ ಕುಟುಂಬಕ್ಕೆ ಸ್ಪಂದಿಸುವಲ್ಲಿ ತಾಲೂಕು ಆಡಳಿತ ವಿಫಲವಾಗಿದೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.